ಮಂಗಳೂರಿನ ಯಯ್ಯಾಡಿಯಲ್ಲಿರುವ ಫೋಕ್ಸ್ ವ್ಯಾಗನ್ ಮಂಗಳೂರು ಶೋರೂಂನಲ್ಲಿ ಕಸ್ಟಮರ್ ಮೀಟ್ ಕಾರ್ಯಕ್ರಮವು ನಡೆಯಿತು. ಮಳೆಗಾಲದಲ್ಲಿ ವಾಹನ ನಿರ್ವಹಣೆಯ ಕುರಿತು ಕಸ್ಟಮರ್ಗಳಿಗೆ ಮಾಹಿತಿಯನ್ನು ನೀಡಲಾಯಿತು. ಕಾರುಗಳ ಮಾರಾಟದಲ್ಲಿ ಮುಂಚೂಣಿಯಲ್ಲಿರುವ ಯಯ್ಯಾಡಿಯಲ್ಲಿರುವ ಫೋಕ್ಸ್ ವ್ಯಾಗನ್ ಮಂಗಳೂರು ಶೋರೂಂನಲ್ಲಿ ಮೀಟ್ ಅಂಡ್ ಗ್ರೀಟ್ ಎಂಬ ಕಾರ್ಯಕ್ರಮವು ನಡೆಯಿತು. ಈ ಕಾರ್ಯಕ್ರಮಕ್ಕೆ ಫೋಕ್ಸ್ ವ್ಯಾಗನ್ ಕಾರಿನ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಮಳೆಗಾಲದಲ್ಲಿ ಕಾರಿನ ನಿರ್ವಹಣೆಯ ಕುರಿತು ಗ್ರಾಹಕರಿಗೆ ಮಾಹಿತಿಯನ್ನು ಒದಗಿಸಲಾಯಿತು. ಮಳೆಗಾಲದಲ್ಲಿ ಬ್ಯಾಟರಿಗಳನ್ನು ಪರಿಶೀಲನೆ ಮಾಡಬೇಕು, ಅದೇ ರೀತಿ ಕಾರಿನ ಚಕ್ರಗಳನ್ನು ಪರಿಶೀಲನೆ ಮಾಡಬೇಕು. ಜೊತೆಗೆ ವಿವಿಧ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿಕೊಳ್ಳುವುದು ಅಗತ್ಯವಿದೆ ಎಂದು ಸ್ಪೇರ್ ಪಾರ್ಟ್ಸ್ನ ಮುಖ್ಯಸ್ಥರಾದ ಪದ್ಮನಾಭ್ ಹಾಗೂ ಮಾಸ್ಟರ್ ಟೆಕ್ನಿಷಿಯನ್ ಪ್ರಸನ್ನ ಎಂ ಅವರು ಮಾಹಿತಿಯನ್ನು ನೀಡಿ ಗ್ರಾಹಕರ ಪ್ರಶ್ನೆಗಳಿಗೆ ಉತ್ತರಿಸಿದರು. And if there is a dirt or some kind of this thing clogged on the windshield, you are not able to see through in the night when you drive the car. Headlights ensures proper visibility when driving in the rain. Right? So functioning of the tail lamps, stop lamps and the hazard lights is essential to ensure that your vehicle is properly visible to the traffic following you in case of any kind of emergencies. Or sometimes when you hit on the brakes or emergency, the other people, the other cars, they should have a clear visibility. The vehicle is got punctured. If it's in the night time, you have to keep the warning triangle outside so the other people, it's visible for them that your vehicle is stationed there. ಕಸ್ಟಮರ್ ರಿಲೇಷನ್ ಹೆಡ್ ಶ್ವೇತಾ ನಂದೀಶ್ ಮಾತನಾಡಿ, ಜುಲೈ 1ರಿಂದ 30ರ ತನಕ ಮಾನ್ಸೂನ್ ತಪಾಸಣೆ ನಡೆಯಲಿದ್ದು ಗ್ರಾಹಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು. That is coming, which will be very handy for the customers. That will be coming in upcoming next month. So you can utilize that. So we have the numbers of the customers. So we will personally get in touch with you for the monsoon offers. So you can get your car to the nearest workshop. ಈ ಸಂದರ್ಭ ಫೋಕ್ಸ್ ವ್ಯಾಗನ್ ಮಂಗಳೂರು ಶೋರೂಂನ ವ್ಯವಸ್ಥಾಪಕ ನಿರ್ದೇಶಕರಾದ ಸಂದೇಶ್ ಶೆಣೈ, ಜನರಲ್ ಮ್ಯಾನೇಜರ್ ದೀಪಕ್ ಕುಮಾರ್, ಸೇಲ್ಸ್ ಮ್ಯಾನೇಜರ್ ಪ್ರಜ್ವಲ್ ಶೆಟ್ಟಿ, ಸರ್ವಿಸ್ ಮ್ಯಾನೇಜರ್ ನರೇಂದ್ರ ಪ್ರಭು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.